ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಯಾಕಂದ್ರೆ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆ ಕರ್ರಿ, ಬೇಗನೆ ಎಡದಂಡೆ ಬಲದಂಡೆ ಕಾರ್ಯಗಳಿಗೆ ಇವತ್ತು ಬೆಳೆಗಳಿಗೆ ರೈತರು ನೀರು ಕೊಡ್ರಂತಕ್ಕಂಥ ವಿಚಾರದ ಮೇರೆಗೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ನಾವು ಕೇವಲ ಒಂದು 30-32 TMC ನೀರಿದ್ವಿ. ಇವತ್ತು 44 TMC ನೀರಿದ್ದೇವೆ. 55,000 ಕ್ಯೂಸೆಸ್ ನೀರು ಬರ್ತಾ ಇದಾವೆ. ತುಂಗಾದಲ್ಲಿ ಇವತ್ತು ಅತ್ಯಂತ ಅಧಿಕವಾಗಿರ್ತಕ್ಕಂಥ ಮಲೆನಾಡಿನಲ್ಲಿ ಮಳೆ ಆಗಿದೆ. ಇವತ್ತಿನ ದಿನ 82,000 ಕ್ಯೂಸೆಸ್ ಬಿಟ್ಟಿದ್ದಾರೆ. ನಿನ್ನೆ 91,000 ಬಿಟ್ಟಾರೆ. ನಿನ್ನೆ ಮಧ್ಯಾಹ್ನ 1.5 ಲಕ್ಷ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಬೆಳಿಗ್ಗೆ 81,000 ಕ್ಯೂಸೆಸ್ ಇವತ್ತು ತುಂಗಾಲಿಂದ ನೀರು ಬರ್ತಾ ಇದಾವ. ತುಂಗಾಲಿಂದ ಬರ್ತಕ್ಕಂಥ ನೀರು ಯಾವುದೇ ಅಡೆತಡೆ ಇಲ್ದಂಗ ಡೈರೆಕ್ಟ್ ಆಗಿ ತುಂಗಭದ್ರಕ್ಕೆ ಬರ್ತಾ ಇದಾವ. ಹಂಗ ತುಂಗಭದ್ರಲಿದ್ದ ಇವತ್ತೇನ ಟೋಟಲ್ ಆಫ್ ಕ್ಯಾಲ್ಕುಲೇಷನ್ ಮಾಡಿದಾಗ ತುಂಗಭದ್ರದಲ್ಲಿ 44 TMC ನೀರಿದ್ದಾವೆ. ಈಗ ಅಲ್ಲಿ ಏನು ತುಂಗಾಲಿಂದ ಬರ್ತಕ್ಕಂಥ ನೀರು 23 TMC ಇದಾವೆ. ವರದಲಿಂದ ಬರ್ತಕ್ಕಂಥ ನೀರು 3 TMC ಇದಾವೆ. ಹಂಗಾಗಿ 9ನೇ ತಾರೀಕಿಗೆ ನಮ್ಮ ಜಲಾಶಯ 71 TMC ನೀರಾಗುತ್ತೆ. ನಮ್ಮ ಬೆಳೆಗಳಿಗೆ ಸಂಪೂರ್ಣವಾಗಿ ನೀರಾಗ್ತಕ್ಕ ಪ್ರಯತ್ನ ಇರೋದಕ್ಕಾಗಿ ನಮ್ಮ ಜನಪ್ರತಿನಿಧಿಗಳು ಶೀಘ್ರವೇ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಆಂಧ್ರ ಕರ್ನಾಟಕದ ಮಧ್ಯೆ ಎಲ್ಲ ಅನುಕೂಲತೆ ಮೇರೆಗೆ ಬೇಗನೆ ನೀರು ಬಿಡ್ಬೇಕಂತ. ನದಿ ಭಾಗದಲ್ಲಿ ಇವತ್ತು ಇಟ್ಟಿಗೆ ಆ ಭಾಗದಲ್ಲೆಲ್ಲ ಭತ್ತ ಹಚ್ಚಿದ್ದು ಒಣಗಿ ಬಿಡ್ತದೆ. ಯಾಕಂದ್ರೆ ಅದು ಜೀವನಾಡಿಗಳವು. ಅವತ್ತು ವಿಜಯನಗರ ಅರಸರು ಕಟ್ಟಿರ್ತಕ್ಕಂಥ ಜೀವನ. ವಿಜಯನಗರ ಕಾಲೆಗಳು ಅಂದ್ರೆ 11 ರಾಯ, ಬಸವ, ಬೆಲ್ಲ, ತೀರ್ಥ, ರಾಮಸಾಗರ, ಕಂಪ್ಲಿ, ಗಂಗಸನಗುಡ್ಡ, ಹುಲಿಗಿ, ಗಂಗಾವತಿ ಆ ಭಾಗದಲ್ಲಿ ಇರ್ತಕ್ಕಂಥ ವಿಜಯನಗರ ಅರಸರು ಕಟ್ಟಿರ್ತಕ್ಕಂಥ ನಾಲೆಗಳಿಗೆ ನಾವೇನ್ ಹೇಳಿದ್ವಿ ಮೊದಲು, ಅವೆಲ್ಲ 1 ವರ್ಷ ಉಪಯೋಗಿಸಿದ್ರು ಕೂಡ ಕೇವಲ 7 TMC ನೀರು ಉಪಯೋಗಿಸ್ತಾರೆ. ಅದೆಲ್ಲ ಭೂಮಿಗಳು ಕಲ್ತ್ರೆ ಕೇವಲ 32,000 ಎಕರೆ ಇದಾವೆ. ಅವ್ರ ಯಾಕೆ ನಮ್ಮ ಹತ್ರ ತರ್ತಾರೆ? ನಮಗೆ ತುಂಗಭದ್ರಾ ಡ್ಯಾಮಿನ ಕುಡಿಯ ನೀರಿನಾಗೆ ಅವ್ರನ್ನ ಉಳಿಸ್ಕೊಂಡ್ಬಿಡ್ರ, ಅದು ಉಳಿಸ್ಕೊಂಡು ನಮಗೆ ಲೆಕ್ಕ ಮಾಡ್ರಿ ಅಂತ ಹೇಳಿದ್ವಿ. ಆದ್ರೆ ಸರ್ಕಾರಗಳು ಅವ್ರ ಕಡೆ ಗಮನ ಕೊಡ್ದೇನೆ ಅನ್ಯಾಯ ಆಗ್ತೈತಿ. ಇವತ್ತು ಆ ಭಾಗದಲ್ಲಿ ಹಚ್ಕೊಂಡಿರ್ತಕ್ಕಂಥ ಬೆಳೆ ಇದಾಗ್ತದವ. ಹಂಗಾಗಿ ಮೊನ್ನೆ ಇವತ್ತು ತುಂಗಭದ್ರಾ ನಂಬರ್ 6 ಡಿವಿಷನ್ಗೆ ಚೀಫ್ ಇಂಜಿನಿಯರ್ ಮನೋಜ್ ಸರ್ ಬಂದಾಗ ನಾವು ಒಂದೇ ವಿನಂತಿ ಮಾಡಿದ್ವಿ. ಸರ್, ಇವತ್ತು ನಮ್ಮ ಆಂಧ್ರ ನೀರ್ ಐತೆ. ಆಂಧ್ರ ನಾವು ಕಾವೇರಿ ತಮಿಳ್ನಾಡು ಗುದ್ದಾಡ್ದಂಗೆ ಗುದ್ದಾಡಕ್ಕಲ್ಲ. ಆಂಧ್ರ ನಾವು ಹಣ ತಮಿಳ್ದಂಗ ಇದೀವಿ. ಆಂಧ್ರದಲ್ಲಿ ನಾವು ಹೇಳ್ಕೊಂತೀವಿ, ದಯವಿಟ್ಟು ನಮ್ಮ ನೀರ್ನ ಇದು ಏನು ಕಾಮಲಾಪುರ ಕೆಳಗಡೆ ಗುಡ್ಲಿಕೆರೆಗೆ ಎತ್ತಿಬಿಟ್ರೆ ನಮ್ಮ ಕರ್ನಾಟಕ ನೀರ್ನ ಇವತ್ತು ನದಿಗೆ ಹೋಗಲ್ಲ ಅಂತಂದು ವಿನಂತಿ ಮಾಡಿದ್ರೆ ಅವತ್ತಿನ ದಿನ ಕೆಲಸ ಆಯ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಪಾಪ ಪ್ರೋತ್ಸಾಹ ಕೊಟ್ರು. ಅಂದ್ರೆ ಅದು ಎಷ್ಟು ಕಷ್ಟ ಆಗ್ತೈತೆ. ಹಂಗಾಗಿ ಇವಾಗ ಏನ್ ನೀರ್ ಬಂದವ, ಇವತ್ತು ಹೊಳೆ ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೇಕಾದ್ರೆ ಪರಿಸ್ಥಿತಿ ಏನಾಗ್ತೈತೆ. ಮಂತ್ರಾಲಯದವರೆಗೆ ಮುಟ್ಟಬೇಕಾದ್ರೆ ಕಂಪ್ಲೇಗೆ ನೀರಿಲ್ಲ ಅಂದ್ರೆ ಮಂತ್ರಾಲಯಕ್ಕೆ ಎಲ್ಲಿಂದ ಹೋಗ್ಬೇಕು. ಹಂಗಾಗಿ ಅವರು ಸಾರಿ ಹೇಳ್ದಂಗೆ 1 TMC ಇವತ್ತೇ ಇವತ್ತು ಬಿಡುಗಡೆ ಮಾಡ್ರಿ ಅಂತಕ್ಕಂಥ ಮಾತನ್ನ ಮಾನ್ಯ ಇವಾಗ ಕೂಡ ಒಂದು ಅರ್ಧ ಗಂಟೆ ನಾವು ಜಿಲ್ಲಾಧಿಕಾರಿಗಳನ್ನ ಕೂಡ ಕಂಡು ನಡೆದಿರ್ತಕ್ಕಂಥ ಪರಿಸ್ಥಿತಿಗಳನ್ನ ವಿನಂತಿ ಮಾಡಿ ಅವ್ರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಗಮನ ಇವತ್ತೇನೈತಲ್ಲ ಸಚಿವ ಸಂಪುಟ ಸಭೆ ಪ್ರಮಾಣ ವಚನ ಏನೋ ಇದ್ದಂಗ ಐತೆ. ದಯವಿಟ್ಟು ಅಲ್ಲ ಮುಗಿಸ್ಕೊಂಬರ್ರಿ. ನಾಳೆಗೆ ಯಾರೇ ಬಳ್ಳಾರಿ ಜಿಲ್ಲೆ ಬಂದ್ರು ಅವ್ರ ಮುಂದೆ ಕುಂದಿರ್ತೀವಿ. ನೀವು ಆಮೇಲೆ ಅಂದ್ರಪ್ಪ ನಮಗೆ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆ ಕರ್ರಿ ಅಂತ ಹೇಳ್ತೀವಿ. ಅರ್ಜೆಂಟ್ ನೀರಾವರಿ ಸಲಹಾ ಸಮಿತಿ ಸಭೆ ಕರ್ರಿ. ನೀವು ರೈತರ ಮಕ್ಕಳಾದ್ರೆ ಕರ್ರಿ, ಇಲ್ಲರ ಬಿಟ್ಟು ಮತ್ತೆ ಮಿನಿಸ್ಟರ್ ಸೀಟ್ ವಾಪಸ್ ಕೊಡ್ರಿ ಅಂತ ಹೇಳ್ತು. ಆ ಪರಿಸ್ಥಿತಿ ತಂದ್ಕೊಬೇಡ್ರಿ ದಯವಿಟ್ಟು ಎಲ್ಲರೂ ಕೂಡ. ನಮ್ಮ ಯಾಕಂದ್ರೆ ಪತ್ರಿಕಾ ಮಾಧ್ಯಮದಲ್ಲ ಕೂಡ 80% ನಮ್ಮ ರೈತರ ಮಕ್ಕಳ ಇರೋದಕ್ಕಾಗಿ ನಿಮ್ಮಲ್ಲೆಲ್ಲ ಕೂಡ ವಿನಂತಿ ಮಾಡ್ತೀವಿ. ದಯವಿಟ್ಟು ಯಾರೇ ಸಚಿವರು ಶಾಸಕರು ಸಂಸದರು ಬರಲಿ, ಅರ್ಜೆಂಟ್ ಆಗಿ ನೀರಾವರಿ ಸಲಹಾ ಸಮಿತಿ ಸಭೆ ಕರಿಬೇಕಂತ ನೀವು ಕೂಡ ನಮಗೆ ಸಹಕಾರ ಕೊಡ್ಬೇಕಂತ ಕೂಡ ವಿನಂತಿ ಮಾಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.